ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ದೇಶದ ರಾಜಕೀಯ ಇತಿಹಾಸದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಒಂದು ಮೈಲಿಗಲ್ಲು. ಆದರೆ ಇದರ ಅನುಷ್ಠಾನ ಮತ್ತು ಕ್ಷೇತ್ರ ಪುನರ್ವಿಂಗಡಣೆಯ ಸುತ್ತ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಕೇಂದ್ರ ಸರ್ಕಾರವು ಮಹಿಳಾ ಮೀಸಲಾತಿ ಮಸೂದೆಗೆ ಸಂಬಂಧಪಟ್ಟಂತೆ ಹರಡಿರುವಂತಹ ಗೊಂದಲಗಳನ್ನು ನಿವಾರಿಸೋದಕ್ಕೆ 14 ಪ್ರಮುಖ ಪ್ರಶ್ನೋತ್ತರಗಳನ್ನು ಬಿಡುಗಡೆ ಮಾಡಿದೆ. ಸೀಟುಗಳ ಹೆಚ್ಚಳ, ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮೀಸಲಾತಿ ಜಾರಿ ಬಗ್ಗೆ ಸರ್ಕಾರ ನೀಡಿರುವಂತಹ ಅಧಿಕೃತ ಮಾಹಿತಿ ಬಗ್ಗೆ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಪಕ್ಷಗಳ ಆರೋಪಗಳಿಗೆ ಮತ್ತು ಸಾರ್ವಜನಿಕರ ಸಂಶಯಗಳಿಗೆ ಉತ್ತರವನ್ನ ನೀಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ. ಮಹಿಳೆಯರಿಗೆ 33% ಮೀಸಲಾತಿ ಸಿಗುವುದು ಯಾವಾಗ? ಲೋಕಸಭಾ ಸೀಟುಗಳ ಸಂಖ್ಯೆ ಯಾಕೆ ಹೆಚ್ಚಳ ಆಗಬೇಕು? ಈ ಎಲ್ಲಾ ಪ್ರಶ್ನೆಗಳಿಗೆ ಸರ್ಕಾರ ವಿವರವಾದಂತಹ ಸ್ಪಷ್ಟನೆಯನ್ನ ನೀಡಿದೆ. ಸರ್ಕಾರ ಹೇಳುವ ಪ್ರಕಾರ ನಾರಿ ಶಕ್ತಿ ವಂದನಾ ಕಾಯ್ದೆಯು 2026ರ ಜನಗಣತಿಯ ನಂತರ ನಡೆಯುವಂತಹ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆಯ ಆಧಾರದ ಮೇಲೆ ಜಾರಿಗೆ ಬರುತ್ತೆ. ಒಂದು ವೇಳೆ ಈಗಲೇ ಈ ಪ್ರಕ್ರಿಯೆ ಆರಂಭಿಸದೇ ಇದ್ರೆ 2029ರ ಚುನಾವಣೆಯಲ್ಲೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಸಿಗುವುದು ಕಷ್ಟ ಆಗ್ತಾ ಇತ್ತು. ಆದ್ದರಿಂದ ಡಿಲಿಮಿಟೇಷನ್ ಮಸೂದೆಯನ್ನ ಇದರ ಜೊತೆಗೆ ತಂದಿದ್ದೀವಿ ನಾವು ಅಂತ ಹೇಳಿದೆ. ಈ ಮೂಲಕ 2029ರ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರು 33% ಸ್ಥಾನಗಳನ್ನು ಪಡೆಯುವುದು ಖಚಿತ ಆಗಲಿದೆ. ಇನ್ನು ಲೋಕಸಭೆಯಲ್ಲಿ ಸದ್ಯ 543 ಸ್ಥಾನಗಳಿವೆ. ಇದನ್ನ 850ಕ್ಕೆ ಹೆಚ್ಚಿಸೋದಕ್ಕೆ ಸರ್ಕಾರ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. 1971ರಲ್ಲಿ ಭಾರತದ ಜನಸಂಖ್ಯೆ 54 ಕೋಟಿ ಇದ್ದಾಗ ಸೀಟುಗಳನ್ನು ನಿಗದಿಪಡಿಸಲಾಗಿತ್ತು. ಈಗ ಜನಸಂಖ್ಯೆ 140 ಕೋಟಿ ದಾಟಿರೋದ್ರಿಂದ ಸರಿಯಾದ ಪ್ರಾತಿನಿಧ್ಯಕ್ಕಾಗಿ ಸೀಟುಗಳ ಹೆಚ್ಚಳ ಮಾಡುವಂಥದ್ದು ಅನಿವಾರ್ಯ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ವಾದ ಆಗಿದೆ. ಇನ್ನು ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲಾ ರಾಜ್ಯಗಳಿಗೂ ಸಮಾನವಾಗಿ ಸೀಟುಗಳನ್ನು ಹಂಚಿಕೆ ಮಾಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ದಕ್ಷಿಣ ಭಾರತದ ರಾಜ್ಯಗಳಿಗೆ ಈ ಒಂದು ಪ್ರಕ್ರಿಯೆಗಳಿಂದ, ಈ ಒಂದು ಮಸೂದೆಯಿಂದಾಗಿ ಹಾನಿಯಾಗುತ್ತೆ ಎನ್ನುವಂತಹ ಭೀತಿಯನ್ನ ಸರ್ಕಾರ ತಳ್ಳಿ ಹಾಕಿದೆ. ಎಲ್ಲಾ ರಾಜ್ಯಗಳಿಗೂ ಸೀಟುಗಳ ಸಂಖ್ಯೆಯಲ್ಲಿ 50% ಏರಿಕೆ ಆಗುತ್ತೆ. ಇದರಿಂದ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಕಡಿಮೆ ಆಗೋದಿಲ್ಲ. ಬದಲಾಗಿ ಈಗಿರುವಂತಹ 23.76ರಿಂದ 23.87ಕ್ಕೆ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೀಸಲು ಸ್ಥಾನಗಳ ಸಂಖ್ಯೆಯೂ ಕೂಡ 131ರಿಂದ 205ಕ್ಕೆ ಏರಿಕೆ ಆಗಲಿದೆ. ಇದನ್ನ ಕೇಂದ್ರ ಸರ್ಕಾರ ಸ್ಪಷ್ಟವನ್ನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಜಾತಿ ಗಣತಿಯನ್ನ ಮುಂದೂಡೋದಕ್ಕೆ ಈ ಮಸೂದೆಯನ್ನ ತರಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಈ ಆರೋಪಕ್ಕೂ ಕೂಡ ಕೇಂದ್ರ ಸರ್ಕಾರ ಉತ್ತರ ನೀಡಿದೆ. ಈಗಾಗಲೇ ಮನೆಗಳ ಎಣಿಕೆ ಕಾರ್ಯ ಆರಂಭ ಆಗಿದೆ. ಈ ಜಾತಿ ಮಾಹಿತಿ ದಾಖಲಿಸುವಂತಹ ಪ್ರಕ್ರಿಯೆ ನಿಗದಿತ ಸಮಯದಂತೆ ನಡೆಯಲಿದೆ ಅಂತ ಕೂಡ ಸರ್ಕಾರ ತಿಳಿಸಿದೆ. ಇನ್ನು ಧರ್ಮದ ಆಧಾರದ ಮೇಲೆ ಮೀಸಲಾತಿಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲದ ಕಾರಣ ಮುಸ್ಲಿಂ ಮಹಿಳೆಯರಿಗೆ ಪ್ರತ್ಯೇಕ ಕೋಟಾ ನೀಡಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಸದ್ಯ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆಗಳ ಮೇಲೆ ಈ ಡಿಲಿಮಿಟೇಷನ್ ಯಾವುದೇ ರೀತಿ ಪ್ರಭಾವ ಬೀರಲ್ಲ. 2029ರವರೆಗಿನ ಎಲ್ಲಾ ಚುನಾವಣೆಗಳು ಹಳೆಯ ವ್ಯವಸ್ಥೆ ಏನಿತ್ತು ಆ ವ್ಯವಸ್ಥೆಯಲ್ಲಿಯೇ ನಡೆಯುತ್ತೆ. ಮಹಿಳಾ ಶಕ್ತಿಯ ಉದಯಕ್ಕೆ ಹೊಸ ಪೀಠಿಕೆ ಸಿದ್ಧವಾಗಿದೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ನೀಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.